ತುಂಬ ರುಚಿಯಾದಂಥ ಗಂಜಿ, ಆರೋಗ್ಯಕ್ಕೂ ಇದು ತುಂಬಾ ಒಳ್ಳೆಯದು. ಕುದೀತಿರಬೇಕಾದ್ರೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಅಂತೂ ರುಚಿ ಅದ್ಭುತವಾಗಿ ಇರ್ತದೆ. ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ 1.5 ಲೋಟ ವೈಟ್ ರೈಸ್ ತಗೊಂಡಿದ್ದೇನೆ. ಚಿಕ್ಕ ಲೋಟದಲ್ಲಿ 1.5 ಲೋಟ ತಗೊಂಡಿದ್ದೇನೆ. ಮೆಂತೆಕಾಳನ್ನು ಮಾತ್ರ ನಾವು ರಾತ್ರಿಯೇ ನೆನೆಸಿ ಇಟ್ಕೋಬೇಕು. 4 ಸ್ಪೂನು ಮೆಂತೆಕಾಳು. ಈಗ ಇದನ್ನು ಬೇಯಲಿಕ್ಕೆ ಇಡಬೇಕು. ಒಂದು ಕುಕ್ಕರಿಗೆ ನೀರನ್ನು ಹಾಕಿ, ನೀರು ಸ್ವಲ್ಪ ಬಿಸಿಯಾದ ನಂತರ ಅಕ್ಕಿ ಮತ್ತು ನಾವು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಈ ಮೆಂತೆಕಾಳನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ತೆಂಗಿನಕಾಯಿ ಹಾಲು. ಈಗ ತೆಂಗಿನಕಾಯಿ ಹಾಲು ತೆಗೆಯುವ. ನಾನು ಇದಕ್ಕೆ 1 ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ. ನೋಡಿ, ಈ ರೀತಿ ಸಾಫ್ಟಾಗಿ ಗ್ರೈಂಡ್ ಆಗಬೇಕು. ತೆಂಗಿನಕಾಯಿ ಹಾಲು ತೆಗೆಯುವಾಗ ಯಾವಾಗಲೂ ಜಾಸ್ತಿ ನೀರು ಹಾಕಬಾರ್ದು. ಸ್ವಲ್ಪ ಗಟ್ಟಿ ಗಟ್ಟಿ ಇದ್ರೇ ತುಂಬ ಚೆನ್ನಾಗಿರ್ತದೆ, ತುಂಬ ಒಂದು ಒಳ್ಳೆ ರುಚಿಯನ್ನು ಕೊಡ್ತದೆ. ಇದು ದೇಹಕ್ಕೆ ತುಂಬ ತಂಪನ್ನು ಕೊಡ್ತದೆ. ಈಗ ತುಂಬ ಹೀಟ್ ಆದಾಗ ಮತ್ತು ಈಗ ತುಂಬ ಬಿಸಿಲಿರೋ ಟೈಮಲ್ಲಿ ಈ ರೀತಿಯ ಒಂದು ಗಂಜಿ ಮಾಡಿಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಹಾಲು ರೆಡಿಯಾಗಿದೆ. ಬನ್ನಿ, ಈಗ ಇದು ಬೆಂದಿರ್ತದೆ. ನೋಡಿ, ಚೆನ್ನಾಗಿ ಬೆಂದಿದೆ. ಈ ರೀತಿ ಸಾಫ್ಟಾಗಿ ಆಗಬೇಕು. ಯಾಕಂದರೆ ಮೆಂತೆ ಗಂಜಿ ಯಾವಾಗಲೂ ಗಟ್ಟಿ ಗಟ್ಟಿ ಇರಬಾರ್ದು, ಸಾಫ್ಟಾಗಿ ಇರಬೇಕು. ಆಗಲೇ ತುಂಬಾ ರುಚಿಯಾಗಿರೋದು. ಇದನ್ನು ನಾವು ಈ ರೀತಿ ಒಮ್ಮೆ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಸರಿಯಾಗಿ ಮಿಕ್ಸ್ ಆದ ನಂತರ ನಾವೀಗ ತೆಗೆದಿಟ್ಕೊಂಡಿರುವ ತೆಂಗಿನಕಾಯಿ ಹಾಲನ್ನು ಇದಕ್ಕೆ ಹಾಕಿ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡುವ. ನೋಡಿ, ಯಾವಾಗಲೂ ಹಾಲು ಈ ರೀತಿ ದಪ್ಪವಾಗಿದ್ದರೆ ತುಂಬ ರುಚಿಯಾಗಿರ್ತದೆ. ನಮ್ಮ ಮೆಂತೆ ಗಂಜಿ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ಕರೆಕ್ಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು. ತೆಂಗಿನಕಾಯಿ ಹಾಲು ಮಾತ್ರ ಸರಿಯಾದ ಪ್ರಮಾಣದಲ್ಲಿ ಹಾಕಬೇಕು, ಯಾಕಂದರೆ ಕಡಿಮೆ ಆಗಬಾರ್ದು. ನೋಡಿ, ಕರೆಕ್ಟಾಗಿ ಈಗ ಈ ರೀತಿ ಹದ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕ್ಕೊಳ್ಬೇಕು. ಕೆಲವರಿಗೆ ಸ್ವೀಟ್ ಜಾಸ್ತಿ ಬೇಕಾಗ್ತದೆ, ಅಂಥವರು ಜಾಸ್ತಿ ಬೆಲ್ಲ ಹಾಕೋಬೋದು. ನಾನು ಸ್ವಲ್ಪ ಹದವಾಗಿ ಹಾಕ್ಕೊಂಡಿದ್ದೇನೆ, ಜಾಸ್ತಿ ಸ್ವೀಟ್ ಬೇಡ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಇನ್ನು ಇದನ್ನು ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು. ಇನ್ನಿದು ಚೆನ್ನಾಗಿ ಕುದಿಬೇಕು. ಯಾವಾಗಲೂ ತೆಂಗಿನ ಹಾಲು ಮತ್ತು ಬೆಲ್ಲ ಹಾಕಿದ ಮೇಲೆ ಸ್ವಲ್ಪ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಯಾಕಂದರೆ ಇಲ್ಲಾಂದರೆ ಅದು ಸ್ವಲ್ಪ ತಳ ಹಿಡಿತದೆ. ತಳ ಹಿಡಿದರೆ ರುಚಿ ಹಾಳಾಗ್ತದೆ ಇದರದ್ದು. ತುಂಬ ಚೆನ್ನಾಗಿ ಆಗಿದೆ. ಈ ರೀತಿ ಕುದಿಬೇಕು. ಮತ್ತು ನೋಡಿ, ಇದು ಪಾಯಸದ ಥರ ಬಂದಿದೆ. ಸಾಫ್ಟಾಗಿ ಅನ್ನದೂ ಮತ್ತು ಮೆಂತೆಕಾಳು ತುಂಬ ಚೆನ್ನಾಗಿ ಬೆಂದಿದೆ. ಅದು ಕರೆಕ್ಟಾಗಿ ಬೆಂದರೆ ಮಾತ್ರ ತುಂಬ ರುಚಿಯಾಗಿರೋದು. ಚೆನ್ನಾಗಿ ಕುದೀತಾ ಉಂಟು ನೋಡಿ. ಈ ರೀತಿ ಕುದ್ದ ನಂತರ ನಾವು ಇದಕ್ಕೆ ತುಪ್ಪವನ್ನು ಹಾಕ್ಕೊಳ್ಬೇಕು. ಈ ರೀತಿ ಮೇಲೆ ತುಂಬ ಅಂದರೆ ತುಂಬ ರುಚಿಯಾಗಿರ್ತದೆ. ಒಮ್ಮೆ ಇದನ್ನು ನೀವು ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರಿ. ತುಪ್ಪ ಹಾಕಿದ ಮೇಲೆ ಇದನ್ನು ನಾವು ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ಇದು ನಮ್ಮ ಕರಾವಳಿಯ ವಿಶೇಷ. ನಾವು ಅಮಾವಾಸ್ಯೆಯ ದಿವಸ ಆಟಿ ಅಮಾವಾಸ್ಯೆ ಅಂತ ಹೇಳ್ತೇವೆ. ಕಷಾಯ ಕುಡಿದ ನಂತರ ಈ ಗಂಜಿಯನ್ನು ನಾವು ತಿನ್ನುವ ಪದ್ಧತಿ ಇದೆ. ಹಾಗೆ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳಿಗೂ ಈ ರೀತಿಯ ಒಂದು ಮೆಂತೆ ಗಂಜಿ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಮದುವೆ ಹುಡುಗಿಗೂ ಕೂಡ ಈ ಮೆಂತೆ ಗಂಜಿಯನ್ನು ಮದುವೆಗೆ ಮುಂಚೆ 1 ವಾರದ ಮುಂಚೆ ಇದನ್ನು ನಾವು ಮಾಡಿಕೊಡ್ತೇವೆ. ದೇಹಕ್ಕೆ ತಂಪು ಕೊಡುವಂಥ ಆರೋಗ್ಯಕರವಾದ ಮೆಂತೆ ಗಂಜಿ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿ ಧನ್ಯವಾದಗಳು.